ಡೈಲಿ ರಾತ್ರಿ ನಿದ್ದೆ ಬರ್ತಿಲ್ಲ ಅಂತ ಮ್ಯಾಸ್ಟ್ರುಬೇಷನ್ ಎಲ್ಲ ಹಸ್ತಮೈಥುನ ಮಾಡ್ಕೊತಿರಲ್ವಾ, ನಿಮಗೆ ನಾಳೆ ವೈಫ್ ಜೊತೆ ಸೇರುವಾಗ ಬೇಗ ಸ್ಪರ್ಮ್ ಔಟ್ ಆಗ್ಬಿಡುತ್ತೆ. ಯಾಕೆ ಹೀಗಾಗುತ್ತೆ ಅಂದರೆ, ಎಕ್ಸೆಸಿವ್ ಮ್ಯಾಸ್ಟ್ರುಬೇಷನ್ ಇದೇನಾಗುತ್ತೆ, 3 ಕಾರಣಗಳು. ಮೊದಲನೇದು, ನಿಮ್ಮ ಪೆನಿಸಿನ ಫ್ಲೋರ್ ಏನಿರುತ್ತಲ್ವಾ, ಮಸಲ್ಸ್ ಏನಿರ್ತಾವಲ್ಲ ಅವೆಲ್ಲ ವೀಕ್ ಆಗಿಬಿಡ್ತವೆ. ವೀಕ್ ಆಗೋದ್ರಿಂದ ನೀವು ನೆಕ್ಸ್ಟ್ ಟೈಮ್ ನಿಮ್ಮ ವೈಫ್ ಜೊತೆ ಸೇರಿದಾಗ, ಪಾರ್ಟ್ನರ್ ಜೊತೆ ಸೇರಿದಾಗ ಅದು ಬೇಗ ಎಜಾಕ್ಯುಲೇಷನ್ ಆಗಿಬಿಡುತ್ತೆ. ಎರಡನೇದು, ಯಾವಾಗಲೂ ಮ್ಯಾಸ್ಟ್ರುಬೇಷನ್ ಮಾಡ್ಕೊಳ್ಳೋವಾಗ ವಿಡಿಯೋ ನೋಡೋದು ಇಲ್ಲ ಅದು ಒಂದು ಕದ್ದು ರೂಮಲ್ಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಬೇಗನೆ ಸ್ಪರ್ಮ್ ಔಟ್ ಆಗಬೇಕು, ಬೇಗನೆ ನಿಮಗೆ ಡೋಪಮೈನ್ ಸುಖ ಸಿಗಬೇಕು ಅಂತ ನೀವು ಬೇಗನೆ ಮ್ಯಾಸ್ಟ್ರುಬೇಷನ್ ಮಾಡ್ಕೊಂಡು ನಿಮ್ಮ ಬ್ರೈನ್ನ ಜಲ್ದಿ ಸ್ಪರ್ಮ್ ಔಟ್ ಆಗೋದಕ್ಕೆ ನಿಮ್ಮ ಬ್ರೈನ್ನ ಟ್ರೈನ್ ಮಾಡಿಬಿಡ್ತೀರ. ಸೊ ಇವಾಗ ಬ್ರೈನು ಆ ಟ್ರೈನ್ ಆಗಿರೋದ್ರಿಂದ ನಾಳೆ ನೀವು ಪಾರ್ಟ್ನರ್ ಜೊತೆ ಸೇರಿಕೊಂಡಾಗ ಏನಾಗುತ್ತೆ ಅಂದರೆ, ನಿಮ್ಮ ಸ್ಪರ್ಮು ಅವಾಗ ಮತ್ತೆ ಲೇಟಾಗಿ ಬರಲ್ಲ, ಬೇಗನೆ ಬಂದ್ಬಿಡುತ್ತೆ. ಇದಕ್ಕೆ ನಾವು ಬ್ರೈನ್ ಆಕ್ಸಿಸ್ ಅಂತ ಅಂತೀವಿ, ಎಜಾಕ್ಯುಲೇಟರಿ ರಿಫ್ಲೆಕ್ಸಸ್ ಅಂತ ಹೇಳ್ತೀವಿ. ಇದು ಆಲ್ರೆಡಿ ಸೆಟ್ ಆಗಿರೋದ್ರಿಂದ ನೀವು ಮ್ಯಾಸ್ಟ್ರುಬೇಷನ್ ಮಾಡ್ಕೊಂಡು ಸೊ ನೀವು ಕೂಡಿದಾಗ ಬೇಗನೆ ಹೊರಗಡೆ ಬಂದ್ಬಿಡುತ್ತೆ. ಮೂರನೇದು, ನಿಮ್ಮ ಕೈಯಿಂದ ಮ್ಯಾಸ್ಟ್ರುಬೇಷನ್ ಮಾಡ್ಕೋತೀರಲ್ವಾ, ಕೈದ ಏನು ಸರ್ಫೇಸ್ ಇರುತ್ತಲ್ವಾ ಅದು ತುಂಬಾ ರಫ್ ಇರುತ್ತೆ ಮತ್ತು ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ. ಅದೇ ಹೆಣ್ಮಕ್ಳು ವೆಜೈನ ತುಂಬಾ ಸಾಫ್ಟ್ ಇರುತ್ತೆ ಮತ್ತು ಆ ಜಾಗ ತುಂಬಾ ವೆಟ್ ಇರುತ್ತೆ. ಸೊ ಪೆನ್ನಿಸ್ನ ತುದಿ ಏನಿರುತ್ತಲ್ವಾ ಅದು ನಿಮ್ಮ ಹಾರ್ಡ್ ಮತ್ತು ರಫ್ ಸರ್ಫೇಸಿಗೆ ಅಡ್ಜಸ್ಟ್ ಆಗಿ ಯಾವಾಗ ಸಾಫ್ಟ್ ಮತ್ತು ವೆಟ್ ಸರ್ಫೇಸ್ನಲ್ಲಿ ಹೋಗುತ್ತಲ್ವಾ, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಜಲ್ದಿ ಸ್ಪರ್ಮ್ ಔಟ್ ಆಗಿಬಿಡುತ್ತೆ. ಇದಕ್ಕೆ ನಾವು ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಅಂತೀವಿ. ಸೊ ನೀವೇನು ಮಾಡಬೇಕು ಅಂದರೆ, ನೆಕ್ಸ್ಟ್ ಪಾರ್ಟ್ ನೋಡಿ ಇದಕ್ಕೆಲ್ಲ ಸೊಲ್ಯೂಷನ್ ಹೇಳ್ತೀನಿ. ಧನ್ಯವಾದ.